ಬೇಜಾನ್ ಮನೆಗಳಿದೆ. ಮನೆ ಹುಡುಕ್ತಾ ಇದೀವಿ ಗೈಸ್ ಅವಾಗಿಂದ. ನೋಡಿದ್ರೆ ಆ ರೋಡಲ್ಲಾರ ಹುಚ್ಚ ಹೋಯ್ತಾ ಇದ್ದಾರೆ. ಇನ್ನೊಂದು ವಿಚಾರ ಗೊತ್ತಾ, ನನ್ ಮುಂದೆ ದೊಡ್ಡ ಆನೆ ನಿಂತಿದೆ ಗೈಸ್. ಒಂದೊಂದ್ ಮನೇಲಿ ವೆಜ್ ಓನ್ಲಿ ಅಂತ ಹಾಕೋರೆ. ನಾವು ನಾನ್ ವೆಜ್ ತಿನ್ನೋರು ಏನ್ ಮಾಡಬೇಕು? ದೇವ್ರ ಹತ್ರ ಕೇಳ್ಕೊಂಡ್ ಬಂದಿದ್ವಾ ನಾವು ಉಡ್ಬೇಕಾದ್ರೆ ನಾವು ನಾನ್ ವೆಜ್ ತಿನ್ಕೊಂಡಿರ್ತೀವಿ ಅಂತ. ನೋ ಬ್ರೋಕರ್ ಆ್ಯಪ್ ಅಲ್ಲಿ ಮನೆ ಎಲ್ಲ ಸರ್ಚ್ ಮಾಡ್ತಾ ಇದೀವಿ, ಎಲ್ಲ ಫುಲ್ ಬಿಸಿ. 2 days ಇಂದ ಹುಷಾರಿಲ್ಲ ಅವರಿಗೆ, ಆದ್ರೂ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗಿದ್ದಾರೆ. ಇವತ್ತು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದವ್ರೆ. ಸಣ್ಣವರು ಪಾಪ ಫುಲ್ ಟಯರ್ಡ್ ಆಗೋದ್ರು ಮನೆ ಹುಡುಕಿ. ಟಯರ್ಡ್ ಆಯ್ತಾ? ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ. ಆ ಪ್ರಾಬ್ಲಮ್ಸ್ನ ಖುಷಿಯಿಂದ ಸಾಲ್ವ್ ಮಾಡ್ಕೊಬೇಕು. ಲೀಸ್ ಮನೆಗೆ ಹೋಗ್ಬೇಕಾ, ರೆಂಟ್ ಮನೆಗೆ ಹೋಗ್ಬೇಕಾ? ಲೀಸ್ ಮನೆಗೆ ಹೋದ್ರೆ ದುಡ್ಡು ಎಷ್ಟು ಅಡ್ಜಸ್ಟ್ ಮಾಡಬೇಕು? ಚೆನ್ನಾಗಿದೆಯಾ? 3 floors ಇದೆ, ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು ಮನೆ. ಹಲೋ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ಇವತ್ತಿನ ನಮ್ಮ ಡೈಲಿ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ, ಇವತ್ತಿನ ಡೇ ಯಾವ ತರ ಇರುತ್ತೆ ಅಂತ ನೋಡೋಣ. ಮನೆ ನನ್ನ ಹಸ್ಬೆಂಡ್ ಏನ್ ಮಾಡ್ತಿದ್ದಾರೆ ಅಂತ ಫಸ್ಟ್ ತೋರಿಸ್ತೇನೆ ನಿಮಗೆ. ಮುನೋ, ಏನ್ ಮಾಡ್ತಿದ್ದೀರಾ? ನೀವು ಕರೆಕ್ಟ್ ಆಗಿ ನಿದ್ದೆ ಮಾಡಿಲ್ಲ, ಜರ್ನಿ ಮಾಡಿ ಮೈಸೂರಿಗೆ ಹೋಗಿ ಬಂದು ಹೊಟ್ಟೆ ನೋವು ಅಂತಿದ್ರಲ್ವಾ, ಅದಕ್ಕೆ ಎಳ್ಳೀರು ತಗೊಂಡ್ ಬಂದು ಎಳ್ನೀರು ಕಟ್ ಮಾಡ್ತಿದ್ದೀರಾ? ಎಳ್ಳೀರು. ಅಯ್ಯೋ, ಎಷ್ಟೊಳ್ಳೆ ಗಂಡ ನಂದು, ಸ್ವೀಟ್ ಕ್ಯೂಟ್ ಗೈಸ್. ಅಂದ್ರೆ ಅವ್ರಿಗೆ ತುಂಬಾ ಹೀಟ್ ಆಗಿದೆ, ಮತ್ತೆ ಹೊಟ್ಟೆ ನೋವು ಬರುತ್ತಲ್ಲ, ಪ್ರಾಬ್ಲಮ್ ಇದೆಯಲ್ಲ. ಸೊ ಆ ಪ್ರಾಬ್ಲಮ್ ಸ್ವಲ್ಪ ಸಮಾಧಾನ, ರಿಲೀಫ್ ಕೊಡ್ಲಿ ಅಂತ ಹೇಳಿ ಎಳ್ಳೀರು ಕುಡಿದ್ರೆ ಒಳ್ಳೇದಾಗುತ್ತಲ್ವಾ? ಅಂದ್ರೆ ಕೋಲ್ಡ್ ಅಲ್ವಾ ಎಳ್ಳೀರು? ಹೌದು, ಒಳ್ಳೇದು, ತಂಪು ಬಾಡಿಗೆ. ಅಯ್ಯೋ, ಏನ್ ಗೊತ್ತಾ ಮೊನ್ನೆ ನಾನೊಂದು ಹೇಳೋಕ್ ಇಷ್ಟಪಡ್ತೀನಿ. ಏನ್ ಗೊತ್ತಾ, ಎಲ್ಲಾ ಹುಡುಗಿರಿಗೂ ಇಂತ ಹಸ್ಬೆಂಡ್ ಸಿಗ್ಲಿ, ಅರ್ಥ ಮಾಡ್ಕೊಳ್ಳೋ ಅಂತ ಹಸ್ಬೆಂಡ್ ಸಿಗ್ಲಿ. ಬಟ್ ಎಲ್ಲಾರು ಹೇಗಿರ್ತಾರೆ ಅಂತ ಗೊತ್ತಿಲ್ಲ. ನನ್ನ ಲೈಫ್ ಅಲ್ಲಿ ದೇವ್ರು ನನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ, ನಮ್ಮ ಹೆಂಡತಿ ಜೊತೆನೆ ಕೆಲಸ ಮಾಡೋ ಅಂತ ಆಪರ್ಚುನಿಟಿನ ಕೊಟ್ಟಿದ್ದಾರೆ. ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಲೈಫ್ ಲಾಂಗ್ ಅಂದ್ರೆ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ, ಲೈಫ್ ಎಷ್ಟವರೆಗೂ ಇರುತ್ತೆ ಅಂತ ಗೊತ್ತಿಲ್ಲ ನಮ್ದು. ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಖುಷಿಯಾಗಿರೋಣ ಇಬ್ರು. ಓಕೆನಾ? ಓಕೆ ಮನು, ತಗೊಳ್ಳಿ, ಕುಡೀರಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೀನಿ, ಅಂದ್ರೆ ಇದ್ರೊಳಗಡೆ ಕಾಯೆಲ್ಲ ಹಾಕಿದೀನಿ. ನಿಮ್ಗೆ ಇಷ್ಟ ಅಲ್ಲ ಇದು ಎಳೆದು? ಮುನು, ನಂಗೆ ಈ ತರನೇ ಇಷ್ಟ. ಅಂದ್ರೆ ಇದರೊಳಗೇನೆ ಕಾಯಿ ಹಾಕ್ತಿರಲ್ಲ, ಚೆನ್ನಾಗಿರುತ್ತೆ. ಹೌದು, ನಂಗೆ ಇಷ್ಟ ಆ ತರನೇ. ಸ್ವಲ್ಪ ಹೊತ್ತು ಕುತ್ಕೊಂಡು ನೀಟಾಗಿ ಕುಡೀರಿ, ಸರಿನಾ? ಥ್ಯಾಂಕ್ ಯು. ಏನ್ ಗೊತ್ತಾ, ಊರಿಂದ ಬಂದು ತುಂಬಾ ಬೇಜಾರಾಗಿತ್ತು. ಅಂದ್ರೆ ಮನೇಲೆ 1 week ಇದ್ದಿದ್ದಲ್ವಾ. ಸೊ ಸಡನ್ ಆಗಿ ಬ್ಯಾಂಗ್ಳೂರ್ ಬಂದಾಗ ಒಂಥರ ಫೀಲ್ ಆಗುತ್ತೆ, ಆಯ್ತಾ. ಸೊ ಬೇಜಾರಾಗಿತ್ತು. ಬಟ್ ಆ ಬೇಜಾರನ್ನ ಹೊರಗಡೆ ತೋರಿಸ್ಕೊಳ್ಳೋಕ್ಕಾಗ್ಲಿ, ನಂಗೆ ಬೇಜಾರದಲ್ಲಿ ಇರೋ ಥರ ಮುನ್ನು ಬಿಡೋದೇ ಇಲ್ಲ ಗೈಸ್. ಯಾಕಂದರೆ ನನ್ನ ಆ ಥರ ನೋಡ್ಕೋತಿದ್ದಾರೆ. ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ನನಗೆ ಆ ಊರಿದು ನೆನಪು ಆಗದೆ ಇರೋ ಥರ ನನ್ನ ಪಪ್ಪ ಮಮ್ಮಿ ಥರನೇ ಇಲ್ಲಿ ನೋಡ್ಕೋತಾರೆ. ಸೊ ತುಂಬ ಖುಷಿ ಆಗುತ್ತೆ ಆ ಥರ ಹಸ್ಬೆಂಡ್ ನಂಗೆ ಸಿಕ್ಕಿರೋದು. ಯಾವುದೋ ಜನ್ಮದ ಪುಣ್ಯ ಅನಿಸುತ್ತೆ ಇದು ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಖುಷಿ ಆಯ್ತಾ ನಿಮಗೆ? ಖುಷಿ ಆಯಿತು. ಏನೇ ಟೆನ್ಷನ್ ಇದ್ರು, ನಿಮ್ಗೆ ಏನೇ ಪೇಯ್ನ್ ಇದ್ರು ಅದನ್ನ ಯಾರಾದ್ರೂ ತೋರಿಸ್ಕೊಂಡಿಲ್ಲ ಅಂದ್ರೂ ನಾವಿಬ್ರು ಅರ್ಥ ಮಾಡ್ಕೊಂಡಿರೋದ್ರಿಂದ ನಮಗೆ ಗೊತ್ತಾಗುತ್ತೆ. ನಾವಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಯಾವ ತರ ಇರ್ತೀವಿ, ಅದ್ರ ಮೇಲೆನೆ ನಮಗೆ ಗೊತ್ತಾಗೋಗುತ್ತೆ. ನೀವು ಹೇಳ್ಕೊಳ್ಳೋದೇ ಬೇಡ ನನಗೆ, ಸರಿನಾ? ಅಯ್ಯೋ ಗೈಸ್, ತುಂಬಾ ಅಂದ್ರೆ ತುಂಬಾ ಟೆನ್ಷನ್ ಇದೆ ಮನೆಯಲ್ಲಿ. ಅಂದ್ರೆ ಇವಾಗ ಮನೆ ಖಾಲಿ ಮಾಡ್ಬೇಕು, ಮನೆ ಹುಡುಕ್ಬೇಕು. ಸನುಮ ಇವತ್ತಿನ ದಿನ ಹುಡ್ಕೋಣ, ಆಯ್ತಾ? ಸಂಜೆ ಹೋಗೋಣ ಅಂದ್ರೆ ಸ್ವಲ್ಪ ಬಿಸಿಲು ಕಮ್ಮಿ ಆಗ್ಲಿ. ನಮ್ ಕೆಲ್ಸಗಳೆಲ್ಲ ಇದೆ ಗೈಸ್. ಇವಾಗ ವ್ಲಾಗ್ ಎಡಿಟ್ ಮಾಡ್ಬೇಕು, ವ್ಲಾಗ್ ಪೋಸ್ಟ್ ಮಾಡ್ಬೇಕು, ಮತ್ತೆ ಸಣ್ಣ ಅವರು ಒಂದು ವಿಡಿಯೋ ಮಾಡ್ಬೇಕು, ಶೂಟ್ ಮಾಡ್ಬೇಕು, ಮತ್ತೆ ಪ್ರಮೋಷನ್ ಶೂಟ್ ಮಾಡ್ಬೇಕು. ಇದೆಲ್ಲ ಬ್ಯಾಲೆನ್ಸ್ ಇದೆ. ಇವಾಗ ಹೊರಗಡೆ ಹೋಗಿ ಬಿಸಿಲಲ್ಲಿ ಮನೆ ಹುಡುಕ್ಬೇಕು. ಸೊ ಅದಕ್ಕೆ ಸಂಜೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಬನ್ನಿ ಮನೆ ಹುಡ್ಕೋಣ ಇವತ್ತು. ನಮ್ಗೆ ಎಷ್ಟೋ ಪ್ರಾಬ್ಲಮ್ಸ್ ಇದ್ರೂ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಖುಷಿನ ಹುಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಆ ದೇವರು ಒಂದೊಳ್ಳೆ ದಾರಿ ತೋರಿಸ್ತಾನೆ. ನಂಬಿಕೆ ಇದೆ. ಸನುಮ, ನಿಮಗೆ ಇವತ್ತು ಮನೆ ಸಿಗುತ್ತಾ? ಹುಡುಕಿದ್ರೆ ಮನೆ ಜಾಸ್ತಿ ಹುಡುಕಿದ್ರೆ ಸಿಗುತ್ತೆ. ಬಟ್ ಇವತ್ತು ಸಿಗೋ ಮನೆ ನಾವು ಫೈನಲ್ ಮಾಡಬಾರ್ದು, ನೆಕ್ಸ್ಟ್ ನೋಡ್ಬೇಕು ಮುನು. ಅದೇ ಒಂದು ತುಂಬಾ ಕಡೆ ಹುಡ್ಕೋಣ, ನಮ್ಗೆ ಅಡ್ಜಸ್ಟ್ ಆಗೋಂತ ಮನೆ ಹುಡ್ಕೋಣ. ಹೌದು. ಸೊ ಅಷ್ಟೆಲ್ಲ ಅವರಿಂದ ಹೇಳಿಸ್ಕೊಂಡು ನಾವ್ ಇಲ್ಲಿರೋದು ಸರಿ ಅಲ್ಲ ಅಲ್ವಾ. ಸೊ ಆದಷ್ಟು ಬೇಗ ಹುಡ್ಕೋಣ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಆ ಮ್ಯಾಟ್ ಬಿಟ್ಬಿಡಿ. ನೀವು ಬೆಂಗಳೂರಲ್ಲಿ ಎಮ್ಮೆ ನೋಡಿದ್ದೀರಾ? ನೋಡಿದ್ದೀರಾ? ಬೆಂಗಳೂರಲ್ಲಿ ನೋಡಿದೀನಿ. ನಮ್ಮ ಮನೆ ಒಳಗಡೆ ನೋಡಿದ್ದೀರಾ? ನೋಡಿಲ್ಲ. ಅಲ್ಲಿ ಎಮ್ಮೆ ಮ್ಯಾಟ್ರೆಸ್. ಗೈಸ್, ಇವತ್ತು ಇದ್ರದ್ದು ಪ್ರಮೋಷನ್ ಮಾಡ್ಲಿಕ್ಕಿದೆ, ವಿಡಿಯೋ ಶೂಟ್ ಮಾಡ್ಲಿಕ್ಕೆ. ಆಕ್ಚುಲಿ ಎಷ್ಟು ಪೆಂಡಿಂಗ್ ಇದೆ ಅಲ್ಲ, ಯಾವತ್ತಿಂದಲ್ವಾ ಇದು ಊರಿಗೆ ಹೋಗೋದಕ್ಕಿಂತ ಮುಂಚೆ ಬಂದಿರೋದು, ಆಯ್ತಾ. ಇದು ಎಮ್ಮ ಮ್ಯಾಟ್ರೆಸ್. ನಾನು ಕಾಮಿಡಿಗೆ ಎಮ್ಮೆ ಅಂತೀನಿ, ಎಮ್ಮೆ ಮ್ಯಾಟ್ರೆಸ್ ಅಂತ.
ಸೊ ಇವತ್ತು ಅದು ಶೂಟ್ ಮಾಡೋಣ. ಸರಿ ಸರಿ ಆಯ್ತಾ? ಆಯ್ತು, ಓಕೆ ನೋಡೋಣ. ಸ್ವಲ್ಪ ಅದು ಕುಡಿತೀರಾ? ಬೆಡ್ ನನಗೆ ಓಪನ್ ಮಾಡಿ ನೋಡ್ಬೇಕು ಅಂತ ಕಾಯ್ತಾ ಇದೀನಿ. ಹೌದು, ಸ್ವಲ್ಪ ಕುಡೀರಿ ಮುನು ನೀವು. ನನಗ್ ಬೇಡಮ್ಮ, ನೀವು ಕುಡೀರಿ. ಅದು ಪೂರ್ತಿ ಕುಡಿಬೇಕು, ಒಂದ್ ಎಳ್ನೀರು ಪೂರ್ತಿ ಕುಡೀರಿ ಬೆಳಗ್ಗೆ, ಅದು ತುಂಬಾ ಒಳ್ಳೇದು, ಕುಡೀರಿ ನೀವು. ಹೌದಾ? ಇದು ಬರೀ ನಿಮ್ಗೆ ಹೀಟ್ ಆದ್ರೆ ಹೊಟ್ಟೆ ನೋವು ಬಂದ್ರೆ ಅಂತ ಅಲ್ಲ, ಅದು ನ್ಯಾಚುರಲ್ ಫುಡ್ ಅಲ್ವಾ, ಇವಾಗ ನ್ಯಾಚುರಲ್ ಅಲ್ವಾ ಅದು. ಸೊ ಅದನ್ನ ನೀವು ತಗೊಳ್ಳಿ. ಪ್ರಕೃತಿಯಲ್ಲಿ ಏನೇನ್ ಸಿಗುತ್ತೆ ನ್ಯಾಚುರಲ್ ಆಗಿ ಅದನ್ನೆಲ್ಲ ಬಾಡಿಗೆ ತಗೊಂಡ್ರೆ ತುಂಬಾ ಒಳ್ಳೇದು, ಹೆಲ್ದಿ ಆಗಿರ್ತೀರಾ. ಮತ್ತೆ ಇನ್ನೊಂದು ನಂಗೆ ನಿಮ್ಮ ಹತ್ರ ಕೇಳ್ಬೇಕು. ಏನು? ನೀವ್ ಎಲ್ರ ಮುಂದೆನೆ ಹೇಳ್ಬೇಕು ಇವಾಗ. ಏನಂತ? 2-3 ಡೇಸ್ ಆದ ನಂತರ ಜಿಮ್ಮಿಗೆ ಬರ್ಬೇಕು ನನ್ ಜೊತೆ. ಏನಕ್ಕೆ? ನಾಳೆನೆ ಎಲ್ರ ಹೋಗ್ಬೋದಲ್ವಾ? ಮುಂದೆನೆ ಹೇಳ್ಬೇಕು. ನಾಳೆನೆ ಹೋಗ್ಬೋದಲ್ವಾ? ನಾಳೆ ಅಂತ ನಾನು ಹೇಳ್ಬೋದು, ಬಟ್ ನೀವ್ ಹೇಳ್ತೀರಾ ಇಲ್ಲ 2 ಡೇಸ್ ರಜಾ ಇರುತ್ತೆ ಜಿಮ್ಮಿಗೆ ಅಂತ ಹೇಳ್ಬಿಟ್ಟು ಹಂಗೆ ತಪ್ಪಿಸ್ತೀರಾ ನೀವು. ಸೊ ಅದಕ್ಕೋಸ್ಕರ ಎಲ್ರ ಮುಂದೆ ನೀವು ಪ್ರಾಮಿಸ್ ಮಾಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಿಜ ನನಗೂ ತುಂಬಾ ಇಷ್ಟ ಜಿಮ್ಗೆ ಹೋಗ್ಬೇಕು ಅಂತ. ಅದು ಸಣ್ಣವ್ರ ಜೊತೆ ಹೋಗೋದು ಇಷ್ಟ ಇರಲ್ವಾ, ಎಲ್ಲೋದ್ರೂ ಇಷ್ಟ ಆಗುತ್ತೆ ಸಣ್ಣವ್ರ ಜೊತೆ. ಬಟ್ ಏನಂದ್ರೆ ಒಂಥರ ಬೇಜಾರಾಗ್ತಿದೆ. ಈ ಜಿಮ್ ಹೋದ್ರೆ ನಾವಿಲ್ಲಿ ವ್ಲಾಗ್ ಕೂಡ ಮಾಡಬೇಕು, ವ್ಲಾಗ್ನ ಎಡಿಟ್ ಮಾಡಬೇಕು. ಬೆಳಗ್ಗೆ ಹೊತ್ತು ಜಿಮ್ಗೆ ಹೋಗ್ಬಿಟ್ಟು ಬರ್ಬೋದು, ಬಟ್ ನೈಟ್ ನಾವು ಮಲಗೋದೇ ಒಂದೊಂದ್ಸಲಿ ಲೇಟ್ ಆಗುತ್ತೆ. ಬೆಳಗ್ಗೆ ಚಕ್ ಅಂತ ಎದ್ದು ಹೋದ್ರೆ ಕರೆಕ್ಟಾಗಿ ನಿದ್ದೆ ಆಗಿರಲ್ಲ. ಸೊ ಅದಕ್ಕೆ ನಾನೇನು ಫಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ ಅಂದರೆ ಡಯಟ್ ಮಾಡೋಣ, ಚೆನ್ನಾಗಿ ಫುಡ್ ತಿನ್ನೋಣ. ಬೇಡ ಬೇಡ, ನೀವೆಲ್ಲರ ಮುಂದೆ ಸರ್ ಎಕ್ಸರ್ಸೈಸು ಜಿಮ್ಮು ಎಲ್ಲ ಮನೇಲೇ ಮಾಡ್ಬೋದು. ಜಿಮ್ಗೆ ಹೋಗಿ ಮಾಡ್ಬೇಕು ಅಂತ ಏನಿಲ್ಲ. 1 ಇಯರ್ ಇದು ಅಲ್ಲಿ ದುಡ್ಡು ಪೇ ಮಾಡ್ಬಿಟ್ಟು ಬಂದಿದೀವಿ ಇಬ್ರುನು. ನಾನು ಪೇ ಮಾಡಿದೀನಿ, ಅವರು ಖಾಲಿ 2 ಮಂತ್. ಅಂದ್ರೆ ನಮಗೆ ಟೈಮ್ ಸಿಗ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇವಾಗ ಬೆಳಗ್ಗೆ ಬೇಗ ಎದ್ದು ಹೋಗೋಣ ಇನ್ ಮುಂದೆ. ನೈಟ್ ಬೇಗ ಮಲ್ಕೋಬೇಕು. ಸರಿ, ನಾನ್ ರೆಡಿ, ನೀವು ರೆಡಿನಾ? ಸರಿ ಆಯ್ತು. ಒಂದೊಂದು ಟೈಮ್ ಒಂದೊಂದ್ ತರ ಇರುತ್ತೆ, ಗಾಯ್ಸ್. ಇವಾಗ ನೈಟ್ ನಾವೆಲ್ಲೋ ಹೋದ್ರೆ ಬರೋಷ್ಟ್ರಲ್ಲಿ ಲೇಟ್ ಆಗುತ್ತೆ. ನೆನ್ನೆ ನೋಡಿ ಮೈಸೂರ್ಗೆ ಹೋದ್ವಿ, ಬರೋಷ್ಟ್ರಲ್ಲಿ ನೈಟ್ ಆಗೋಯ್ತು, ತುಂಬಾ ಲೇಟ್ ಆಗೋಯ್ತು. ಆ ಥರ ಲೇಟ್ ಆದ್ರೆ ಮಾರ್ನಿಂಗ್ ಎದ್ದೋಳೋದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು 7 ಗಂಟೆ 7:15 ಆದ್ರೆ. ಇವಾಗ ಜಿಮ್ಗೆ ಹೋಗ್ಬಿಟ್ಟು ಬಂದ್ರೆ 10 ಗಂಟೆ 11 ಗಂಟೆ ಅಲ್ಲೇ ಕಳೆದೋಗುತ್ತೆ. ಜಿಮ್ಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ರೆ ಅಲ್ಲೇ ಹೋಗ್ಬಿಡುತ್ತೆ ದಿನಗಳು. ಸೊ ಅದಕ್ಕೋಸ್ಕರ ಟೈಮ್ ಸಿಗ್ತಿಲ್ಲ. ಆಯ್ತು, ಹಾರ್ಡ್ ವರ್ಕ್ ಮಾಡೋಣ. ನಾನ್ ಜಿಮ್ಮಿಗೆ ಬರ್ತೀನಿ, ಹಾರ್ಡ್ ವರ್ಕ್ ಮಾಡೋಣ, ಚೆನ್ನಾಗಿ ಇಬ್ರು ಕೂಡ ಬಾಡಿ ಮೇಂಟೈನ್ ಮಾಡೋಣ. ಅದಕ್ಕಂತಾನೆ ನಾನು ಹೇಳ್ತಿರೋದು. ನೀವು ಭಯ ಆಗ್ತಾ ಇದೆಯಾ ದಪ್ಪ ಆಗ್ಬಿಡ್ತೀರಿ, ಮದುವೆ ಆದ್ಮೇಲೆ ದಪ್ಪ ಆಗ್ತೀರಾ ಅಂತ ಎಲ್ಲರೂ ಎದುರಿಸ್ತಿದಾರಾ? ದಪ್ಪ ಆಗ್ತಾರೆ ಅಂತೆಲ್ಲ ಹೇಳ್ತಾರೆ. ಸರಮ ಏನ್ ಗೊತ್ತಾ, ನೀವು ಬೇರೆಯವ್ರಿಗೋಸ್ಕರ ಬದುಕ್ಬೇಡಿ, ನೀವು ಚೆನ್ನಾಗಿರೋದಕ್ಕೋಸ್ಕರ ಬದುಕಿ, ಸರಿನಾ? ಅವ್ರು ಏನಂದ್ರು ನೀವು ತಲೆ ಕೆಡಿಸ್ಕೊಬೇಡಿ. ಬೇಕಾದ್ರೆ ಹೇಳಿ, ನಂಗೆ ಮುನ್ನುಗೆ ನಾನು ಚೆನ್ನಾಗಿ ಕಾಣ್ತೀನಿ, ಸಾಕು. ನೀವು ಹೆಂಗಿದ್ರು ನನಗೆ ಇಷ್ಟಾನೆ, ಗೊತ್ತಾಯ್ತಾ? ಆದ್ರೆ ಜಿಮ್ಮಿಗೆ ಬರ್ಬೇಕು. ಖಂಡಿತ ಬರ್ತೀನಿ. ಸರಿ ಗೈಸ್ ಆಯ್ತು. ಸಣ್ಣವರು ತುಂಬಾ ಇಷ್ಟಪಡ್ತಿದ್ದಾರೆ ಜಿಮ್ಗೆ ಹೋಗೋಣ ಅಂತ. ನಾಳೆಯಿಂದಾನೇ ಬೇಕಾದ್ರೆ ಹೋಗೋಣ, ಸರಿನಾ? ಯಾವಾಗ್ಲೂ ಹೇಳ್ತೀರಾ ನನ್ನ ಔಟ್ಫಿಟ್ ಇದು ಇವತ್ತೇನು ಹೇಳಿ. ಚೆನ್ನಾಗಿ ಕಾಣಿಸ್ತಿದ್ದೀರಾ, ನಾನು ಅಬ್ಸರ್ವ್ ಮಾಡಿಲ್ಲ. ವಸ್ತು ನೀವು ಕೇಳಿದ್ದಕ್ಕೆ ಆನ್ಸರ್ ಮಾಡ್ತಿದ್ನಲ್ವಾ, ಅಬ್ಸರ್ವ್ ಮಾಡಿಲ್ಲ. ಚೆನ್ನಾಗಿ ಕಾಣಿಸ್ತಿದೆ, ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ನಿಮ್ಮ ಔಟ್ಫಿಟ್ ಸೂಪರ್, ಚೆನ್ನಾಗಿ ಕಾಣಿಸ್ತಿದೆ. ಡ್ರೆಸ್ ಯಾವಾಗ ತಗೊಂಡಿದ್ದು? ಅವತ್ತು ತಗೊಂಡಿದ್ದಲ್ಲ? ವಸ್ತು ಫಸ್ಟ್ ಟೈಮ್ ಆಗ್ತಿರೋದು ಈ ಡ್ರೆಸ್. ಅವತ್ತು ಮಲ್ಲೇಶ್ವರಂ ಅಲ್ಲಿ ತಗೊಂಡಿದ್ದಲ್ವಾ ಇದು? ಗೈಸ್ ಮಲ್ಲೇಶ್ವರಂ ಅಲ್ಲಿ ತಗೊಂಡಿದ್ದು, ಅವತ್ತು ನಿಮ್ಗೂ ತೋರಿಸಿದೀವಿ. ಚೆನ್ನಾಗಿದೆ, ಸೂಪರ್ ಆಗಿ ಕಾಣಿಸ್ತಿದೆ. ಈ ಕಲರ್ ಸೂಟ್ ಆಗುತ್ತೆ ನಿಮ್ಗೆ. ಹೌದಾ? ಹಾಯ್ ಚೇತು. ನೋಡಿ ಗಾಯ್ಸ್, ಚೇತು ಬಂದ್ರು. ಬರ್ಬೇಕಾದ್ರೆ ಏನಿದು ಶವರ್ಮನಾ ರೋಲ್ ತಂದಿದ್ದಾರೆ. ಬನ್ನಿ ಕೂತ್ಕೊಳ್ಳಿ ಗೈಸ್. ಇವಾಗ ತಾನೇ ಪ್ರಮೋಷನ್ ಇತ್ತು ಬೆಡ್ ಇದು, ಅದು ಇವಾಗ ತಾನೇ ಮುಗೀತು. ನಾನು ಇವಾಗ ತಾನೇ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಬೆಳಿಗ್ಗೆಯಿಂದ ಅದೇ ಶೂಟ್ ಮಾಡೋಕ್ಕಿತ್ತು, ಪ್ರಮೋಷನ್ ಶೂಟ್ ಇತ್ತು. ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಫ್ರೆಶ್ ಅಪ್ ಆಗೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ಆಫ್ಟರ್ನೂನ್ ಆಯಿತು. ಆಫ್ಟರ್ನೂನ್ ಇವಾಗ ತಾನೇ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ನೋಡಿ ಗೈಸ್, ಈ ರೋಲ್ ಎಷ್ಟು ದೊಡ್ಡದಿದೆ. PS ಕಾಲೇಜಿಂದ, ಅಂದರೆ PS ಕಾಲೇಜ್ ಇದೆ ಅಲ್ವಾ, ಅಲ್ಲೇ ನಿಯರಿಂದ ತಂದಿದ್ದು. ತುಂಬ ದೊಡ್ಡದು. ಫುಡ್ ಸ್ಟ್ರೀಟಿಂದ ತಂದಿದ್ದಾ? ಹೌದಾ? ಎಷ್ಟು ದೊಡ್ಡದಿರುತ್ತಲ್ವಾ? ಎಷ್ಟು ದೊಡ್ಡದಿರುತ್ತೆ. ಈ ರೋಲ್ಗೆ ಒಂದು 100 ರೂಪೀಸ್. ಬಟ್ ಸಖತ್ತಾಗಿರುತ್ತೆ. ಒಳಗಡೆ ಫ್ರೆಂಚ್ ಫ್ರೈಸು, ಕ್ರಿಸ್ಪಿ ಚಿಕನ್ ಎಲ್ಲ ಹಾಕಿರ್ತಾರೆ ಅಲ್ವಾ? ಬೆಂಗಳೂರಲ್ಲಿ ಚಿಕನ್ ತಿಂದು ಎಷ್ಟೋ ದಿನ ಆಗಿತ್ತು. ಇವ್ರ ಮನೇಲಿ ತಿಂದು ಅದೊಂಥರ ಬೇರೆ ಟೇಸ್ಟು, ಇದು ಒಂಥರ ಬೇರೆ ಟೇಸ್ಟ್. ಬೆಂಗಳೂರು ಟೇಸ್ಟ್ ಇದು. ತಿನ್ನೋಣ? ತಿನ್ನೋಣ ಗೈಸ್. ನೋಡಿ ಆಲ್ರೆಡಿ ಇಲ್ಲಿ ಇದು ಟೊಮೆಟೊ ಸಾಸ್ ಎಲ್ಲ ತಂದಿಟ್ಟಿದ್ದೀವಿ. ಸರಿ ಓಪನ್ ಮಾಡಿ ತೋರಿಸ್ತೀನಿ ರೀ. ನೋಡಿ ಗೈಸ್, ಈ ರೋಲ್ ಈ ತರ ಇರುತ್ತೆ, ಇಷ್ಟು ದೊಡ್ಡದಿರುತ್ತೆ. ಇವ್ರು ಆಲ್ರೆಡಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಚೆನ್ನಾಗಿದ್ಯಾ? ಸೂಪರಾ? ಲೊಕೇಶನ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಲೊಕೇಶನ್ ಶೇರ್ ಮಾಡಿ. ನಾನು ಆಲ್ರೆಡಿ ಹೇಳಿದ್ದೀನಿ PS ಕಾಲೇಜ್ ಹತ್ರ ಅಂತ. ಅಂದ್ರೆ ಅಲ್ಲಿ ಅಂತ ಗೊತ್ತಿರೋಲ್ವಲ್ಲ ಅದಕ್ಕಾ? ಅಲ್ಲಿ ತುಂಬಾ ಅಂಗಡಿಗಳಿದೆ, ಬಟ್ ಈ ಫೇಮಸ್ ಅಂಗಡಿ ಎಲ್ಲಿ ಅಂತ ಗೊತ್ತಿಲ್ವಲ್ಲ. ನಾನು ತಿನ್ಬೇಕು ಗೈಸ್, ನಂಗೆ ಆಸೆ ಆಗ್ತಿದೆ. ಇವರೆಲ್ಲ ತಿಂತಿದ್ದಾರೆ. ಬೆಡ್ ಆಮೇಲೆ ಎತ್ತಿಡೋಣ ಆಯ್ತಾ? ತಿನ್ಬಿಟ್ಟು ಹೊಟ್ಟೆ ಸಿಗ್ತದೆ. ಗೈಸ್, ಇವಾಗ ನೀವು ನೋಡಿದ್ರೆ ಶಾಕ್ ಆಗಿ ಹೋಗ್ಬಿಡ್ತೀರಾ. ನಮ್ ಸಣ್ಣವ್ರು ಹೇಳ್ತಾರೆ, ಕೇಳಿ. ಹೇಳ್ಮಾ. ಏನ್ಮಾ? ನೀವು ಆಲ್ರೆಡಿ ಮಾತಾಡ್ತಿದ್ದೀರಾ? ಇಲ್ಲಿ ನೋಡಿ ಬೆಡ್ ಎಷ್ಟು ದೊಡ್ಡದಾಗಿದೆ ಅಂತ.
ಗೈಸ್ ನೋಡಿ ಬೆಡ್ ಫುಲ್ ಲೈಟ್ ಆಗ್ಬಿಟ್ಟಿದೆ, ಅದೇ ಮೇಲ್ ಬಂದ್ಬಿಟ್ಟಿದೆ. ನಾನು ಹತ್ತದ್ದು ಹಿಂಗೆ ಮಾಡಿ ಹಿಂಗ ಹತ್ತದ್ದು, ಜಾರು ಬಂಡಿ ಎಲ್ಲ ಆಡೋಕ್ಕಾಗತ್ತೆ ನೋಡಿ ಈ ತರ. ಅಂದ್ರೆ ಅದು ಆಟೋಮೆಟಿಕ್ ಸಿಸ್ಟಮ್ ಇದು. ಗೈಸ್ ಸುಮ್ನೆ ಎರಡೆರಡು ಹಾಕಿದ್ರೆ ಅಷ್ಟು ದೊಡ್ಡದು ಬರುತ್ತೆ ಅಲ್ವಾ. ಎರಡೆರಡು ಬೆಡ್ ಹಾಕಿದೀವಿ ಅಂದ್ರೆ ಇಲ್ಲಿ ಜಾಗ ಇಲ್ಲ ಮನೇಲಿ ಅಂತ ಹೇಳಿ. ಅಂದ್ರೆ ಅವಾಗ್ಲೇ ಹೇಳ್ದಲ್ಲ ಹೊಸ ಮನೆಗೆ ಹೋಗ್ತೀವಲ್ವಾ, ಅಲ್ಲಿ ಡಬಲ್ ಬೆಡ್ರೂಮ್ ಇದ್ರೆ ಅವಾಗ ಹಾಕೋಣ ಬೆಡ್ ನ, ಓಕೆನಾ? ಓಕೆ ಅಲ್ಲಿವರೆಗೂ ಇಲ್ಲೇ ಇರ್ಲಿ. ಇಲ್ಲೇ ಇರ್ಲಿ. ಅವಾಗ ಹೇಳ್ದೆ ಅಲ್ಲ ನಾನು ಆಲ್ರೆಡಿ, ಎಮ್ಮೆ ಇದೆ ಬೆಂಗಳೂರಲ್ಲಿ ಅಂತ. ಎಮ್ಮೆ ಹಾಕಿದೀವಿ ನೋಡಿ ಬೆಡ್ ಮೇಲೆ, ಎಮ್ಮೆ ಮ್ಯಾಟ್ರಸ್. ಎಮ್ಮ ಮ್ಯಾಟ್ರಸ್ ಚೆನ್ನಾಗೈತೆ, ಮ್ಯಾಟ್ರಸ್ ಚೆನ್ನಾಗಿದೆ ಚೆನ್ನಾಗಿದೆ. ತುಂಬಾ ಸಾಫ್ಟ್ ಇದೆ. ಅದ್ರ ಮೇಲೆ ಎಗ್ರಾಡಿ ನೋಡೋಣ ಎಷ್ಟು ಸಾಫ್ಟ್ ಇದೆ. ಹುಷಾರ್ ಹುಷಾರ್, ಆಮೇಲೆ ನೀವೇ ಬಿದ್ದೋದಿರಾ. ಅಷ್ಟು ಟಚ್ ಆಗಲ್ಲ ಆದ್ರೂ ಚೆನ್ನಾಗೈತೆ ಅವನು. ಚೆನ್ನಾಗಿದೆ. ಇಷ್ಟ ಆಯ್ತಾ ಬೆಡ್? ನಂಗೆ ಇಷ್ಟ ಎತ್ತರ ಇರ್ಬೇಕಪ್ಪ ಬೆಡ್. ನಿಮ್ಗೆ ಪಿ ಜಿಲ್ ಮೇಲ್ ಮಲ್ಕೋತಾ ಇದ್ರ ನೀವು? ಹೌದು. ಅಂದ್ರೆ ಬೆಡ್ ಮೇಲ್ ಬೆಡ್ ಇರ್ತಿತ್ತಾ? ಆ ತರ ನನ್ ರೂಮಲ್ಲಿ ಇರ್ಲಿಲ್ಲ, ನನ್ ರೂಮಲ್ಲಿ ಇದ್ದಿದ್ದು ಆ ತರ ನನ್ ರೂಮಲ್ಲಿ ಇರ್ಲಿಲ್ಲ. ಬಟ್ ಏನಪ್ಪಾ ಅಂತಂದ್ರೆ ನಾನ್ ನನ್ ರೂಮಲ್ಲಿ ಇರೋದಕ್ಕಿಂತ ಜಾಸ್ತಿ ಹೊರಗಡೆ ಈ ತರ ಮೇಲೆ ಮೇಲೆ ಬರುತ್ತಲ್ಲ, ಸುಜ್ಞಾ ಅಂತ ಇದ್ಲು ಗೊತ್ತಾ, ಅವಳದು ಟಾಪ್ ಫ್ಲೋರ್ ಅಲ್ಲಿ ಈ ತರ ಎಲ್ಲ ಡೆಕೋರೇಷನ್ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿಲ್ಲ. ಅವಳ ಟಾಪ್ ಫ್ಲೋರಿಗೆ ಹೋಗಿ ಕುತ್ಕೊಂಡು ಪಟ್ಟಂಗ್ ಹೊಡಿತಾ ಇದ್ವಿ. ಫಸ್ಟ್ ಮನೆ ನೋಡ್ಕೊಂಡ್ ಬರಕೋಣ. ಚೇತನು ಬಂದಿದ್ದಾನೆ ಗೈಸ್, ಇವಾಗ ಚೇತನು ಬಂದಿದ್ದಾನೆ. 3 ಜನ ಇವಾಗ ಮನೆ ನೋಡಕ್ ಹೋಗ್ತಾ ಇದೀವಿ. ಒಂದ್ ಮನೆ ಆಲ್ರೆಡಿ ಸಿಕ್ಕಿದೆ, ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ. ನೀವು ನಮ್ ಜೊತೆಗೆ ಬನ್ನಿ. ಟೈಮ್ ನೋಡಿ ಗೈಸ್, ಇವಾಗ 3:30 ಆಯ್ತು. ಇವಾಗ ಓಡ್ತಾ ಇದೀವಿ ಮನೆ ನೋಡೋಣ ಅಂತ. ಬಿಸಿಲು ಕಮ್ಮಿ ಆಯ್ತು, ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಯಾವ ಮನೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಡೂಪ್ಲೆಕ್ಸ್ ಮನೆ ಚೆನ್ನಾಗಿದೆ ಅಂತೆ, ಬನ್ನಿ ನೋಡೋಣ. ನೋಡೋಣ, ಕಾಯ್ತಿದ್ದೀರಾ ನೀವು? ಸ್ಲಿಪ್ಪರ್ ಇಲ್ಲಪ್ಪ, ಹಾಕೊಂತೀನಿ. ಮಾತಾಡಿಸ್ತಾ ಇರ್ಬೇಕಾದ್ರೆ ಲಾಕ್ ಮಾಡ್ತಾ ಇದ್ದೀರಾ. ಗೈಸ್ ತುಂಬಾ ಕಾಯ್ತಾ ಇದೀನಿ. ಮಾಸ್ಕ್ ಹಾಕೊಂಡೇ ಇರ್ತೀರಾ? ನೀವೆಲ್ಲ ಹೇಳಿದ್ದು ಹಾಕೊಳ್ಳಿ ಅಂತ, ಯಾಕಂದ್ರೆ ಪಿಂಪಲ್ಸ್ ಇದೆ ಗೈಸ್. ಅದಕ್ಕೆ ನನ್ನ ಮೇಲೆ ನನ್ನ ಹಸ್ಬೆಂಡ್ಗೆ ಜಾಸ್ತಿ ಕೇರಿಂಗು, ಸೊ ಅದಕ್ಕೆ ಮಾಸ್ಕ್ ಹಾಕೋಬೇಕು ಗೈಸ್, ಇಲ್ಲಾಂದ್ರೆ ಇವ್ರಿಗೆ ಪಿಂಪಲ್ ಆದ್ರೆ ನನಗೆ ತಡ್ಕೊಂಡಿರಕ್ಕಾಗಲ್ಲ. ನಾನು ಅಳ್ತೀನಲ್ಲ ಅದಕ್ಕೆ. ಮತ್ತಿನ್ನೇನು, ನೀವು ಅಳೋದಂದ್ರೆ ಆಗಲ್ಲ ನನಗೆ, ಅದಕ್ಕೆ ತಡ್ಕೊಂಡಿರಕ್ಕಾಗಲ್ಲ ಅಂದಿದ್ದು. ನಮ್ಗೆ ಮನೆ ಎಲ್ಲಿ ಸಿಕ್ಕಿದ್ರು ಪರವಾಗಿಲ್ಲ, ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಿ ಸಿಕ್ಕಿದ್ರು ಪರವಾಗಿಲ್ಲ, ಬಟ್ ಚೆನ್ನಾಗಿರೋ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ ಬನ್ನಿ. ನಮ್ಗೆ ಚೇತು ಅವರು ಬೆನ್ನೆಲುಬು ಆಗಿದ್ದಾರೆ ಈಗ ನೋಡಿ ಇಲ್ಲಿ. ಅವನ ಜೊತೆ ಹೋಗೋಣ, ಹಂಗೆ ಬನ್ನಿ. ಬಾಡಿ ಮೇಂಟೈನ್ ಮಾಡಬಹುದು. ನಿಮ್ಗೆ ಇಷ್ಟ ಆಯ್ತಾ ಮನೆ ಇದು? ಚೆನ್ನಾಗಿದೆ. ಚೆನ್ನಾಗಿದೆಯಾ? 3 floors ಇದೆ, ಚೆನ್ನಾಗಿದೆ. ನಂಗೆ ಇಷ್ಟ ಆಯ್ತು ಮನೆ. ನಿಮ್ಗೆ ಇಷ್ಟ ಆಯ್ತಾ? ಚೆನ್ನಾಗಿದೆ, ರೆಂಟ್ ಜಾಸ್ತಿ ಆಯಿತು ಅಷ್ಟೇ. ಕಿಚನ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹಾಂ, ಇಲ್ಲೊಂದು ಮಿರರ್ ಕೂಡ ಇದೆ. ನೋಡಿದ್ರೆ ಬಿಲ್ಡಿಂಗ್ ನನ್ನ ಹೆಸರೈತೆ ನೋಡಿ, ಮಂಜುನಾಥ ಪ್ರಸನ್ನ ಅಂತ. ಆಲ್ರೆಡಿ ಫಿಕ್ಸ್ ಆಗೋಗಿದೆ ಅನ್ಸುತ್ತೆ ಮನೆ. ಸಣ್ಣಮ್ಮ ಇಷ್ಟ ಆಯ್ತಾ ನಿಮಗೆ? ನಂಗೆ ಇಷ್ಟ ಆಯಿತು ಗೊತ್ತಾ. ನಂಗೆ ಇಲ್ಲಿ ಇಷ್ಟ ಆಗಿದೆ ಒಂದು ಮೇಯ್ನ್ ಆಗಿ ಪಾರ್ಕಿಂಗ್ ಪ್ಲೇಸ್ ಸಕ್ಕತ್ತಾಗಿದೆ. ಮೇನ್ ಗೇಟ್ ಸೇಫ್ಟಿ ಬೇಕು. ಗೇಟ್ ಸಕ್ಕತ್ತಾಗಿದೆ ಅಲ್ವಾ ಚಿಕ್ಕ? CC ಕ್ಯಾಮ್ರಾ ಇದೆ. ಹಾಂ, ಆಮೇಲೆ ಏನಂತ ಅಂದರೆ ಸ್ಟಾರ್ಟಿಂಗು ಹಾಲಲ್ಲಿ ಯಾವ ರೂಮು ಇಲ್ಲ, ಹಾಲು ಕಿಚನು ಅಷ್ಟೇ. ಅದೊಂಥರ ಚೆನ್ನಾಗಿದೆ. ಹೌದು, ಅಲ್ಲಿ ರೂಮು ಇಲ್ಲ ಅಲ್ಲ? ರೂಮ್ ಇಲ್ಲ, ಒಂಥರ ಚೆನ್ನಾಗಿದೆ. ನಂಗೆ ಇಷ್ಟ ಆಯಿತು ಮಾತ್ರ. ಎಷ್ಟು 3 ವಾಶ್ರೂಮ್ ಇದೆ. 3 ಅಲ್ಲ, ಮತ್ತೆ 4 ಇದೆ. 3 ರೂಮಲ್ಲೂ ಒಂದೊಂದು, ಅಡುಗೆ ಮನೇಲಿ ಒಂದು. 4 ವಾಶ್ರೂಮ್ ಇದೆ. ಅಡುಗೆ ಕೋಣೆ ಅಂತೂ ತುಂಬ ಆರಾಮ್ಸೆ ಮಲ್ಕೋಬೋದು ಎಲ್ಲರೂ, ಅಷ್ಟು. ಗೈಸ್, ಪಾರ್ಕಿಂಗ್ ಗೇಟ್ ಸಪರೇಟ್ ಐತೆ, ಮತ್ತು ಮನೆಗೆ ಹೋಗೋಕ್ಕೆ ಗೇಟ್ ಸಪರೇಟ್ ಇದೆ. ಬಿಲ್ಡಿಂಗ್ ಅಂತೂ ಸಕ್ಕತ್ತಾಗಿದೆ. ಕಮ್ಮಿನೂ ಆಯಿತು, ಪರವಾಗಿಲ್ಲ. ಮಾತಾಡೋಣ. ಮನೆ ನೋಡಿದ್ವಿ, ಮನೆ ಸಕ್ಕತ್ತಾಗಿತ್ತು, ಇಷ್ಟ ಆಯಿತು. ಸಣ್ಣವ್ರು ಹೆವಿ ಇಷ್ಟಪಟ್ಟರು, ಯಾಕಂದರೆ ಪೂರ್ತಿ ಬಿಲ್ಡಿಂಗ್ ಇರುತ್ತೆ, ಓನರ್ ಇರಲ್ಲ, ಹಿಂಸೆ ಏನೂ ಇರಲ್ಲ. ನಮ್ಮದೇ ಓನ್ ಮನೆ ಆ ಥರ ಅಲ್ವಾ? ಇವಾಗ ತಲೆಯಲ್ಲಿ ಇಟ್ಕೊಂಡಿದ್ದೀವಿ ಅದೇ ಮನೆ. ಆದಷ್ಟು ಬೇಗ ಅದನ್ನು ನಾವು ಆ ಮನೆಗೆ ಸೇರ್ಕೋಬೇಕು, ಇಲ್ಲ ಅಂತಂದರೆ ಬೇರೆಯವ್ರು ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅದ್ರ ಬಗ್ಗೆ ಪೂರ್ತಿ ಕ್ಲಿಯರಾಗಿ ತಿಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದೇ ಮನೆಗೆ ಇದಾಗೋದು ಬೇಡ, ಸ್ಟೇಬಲ್ ಆಗೋದು ಬೇಡ.
ಸೊ ನೋಡೋಣ ಇನ್ನು ಹೌದೌದು. ಸರಿನಾ, ನೋಡೋಣ, ಮಾತಾಡೋಣ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಗೈಸ್. ಏನಕ್ಕಂದ್ರೆ ಇವಾಗ ಎಷ್ಟೋ ಜನ ಲೀಸಿಗೆ ಹೋಗಿ ಮೋಸ ಹೋಗ್ತಿದ್ದಾರೆ. ಸೊ ಆ ಥರ ಹೋಗೋದು ಬೇಡ, ಸ್ವಲ್ಪ ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ಮನೆ ಹುಡುಕ್ತಾ ಇದೀವಿ, ಇನ್ನೂ ಎಲ್ಲ ಸಿಗ್ತಾನೇ ಇಲ್ಲ ನೋಡಿ. ಮನೆ ಹುಡುಕದ್ ಬೆಂಗಳೂರಲ್ಲಿ ಎಷ್ಟು ಮನೆಗಳೈತೆ ಮನೆ ಹುಡುಕದ್ ಎಷ್ಟು ಕಷ್ಟ ಅಲ್ಲ. ಹಾ ಸರಿ, ನೋಡೋಣ. ಬೇಜಾನ್ ಮನೆಗಳಿದೆ, ಮನೆ ಹುಡುಕ್ತಾ ಇದೀವಿ ಗೈಸ್. ಅವಾಗಿಂದ ನೋಡಿದ್ರೆ ಆ ರೋಡಲ್ಲಾರ ಹುಚ್ಚೋಯ್ತಾ ಇದಾರೆ, ಅದೇ ಸ್ವಲ್ಪ ಚೆನ್ನಾಗಿರೋ ರೋಡ್ ಹುಡುಕ್ತಾ ಇದೀವಿ guys. ಏನಕ್ಕಂದ್ರೆ ಜಾಸ್ತಿ ಮನೆಗಳು ಇರಬಾರ್ದು, ಆ ತರ ಜಾಗದಲ್ಲಿ ಹುಡುಕ್ತಾ ಇದೀವಿ. ಪೀಸ್ಫುಲ್ ಇರ್ಬೇಕು, ಈ ವೆಹಿಕಲ್ ಇದೆಲ್ಲ ಡಿಸ್ಟರ್ಬೆನ್ಸ್ ಇರಬಾರ್ದು. 2 BHK ಮನೆ ಸಿಕ್ತು. ನಾವಿವಾಗ ಉಳ್ಳಾಳ್ ರೋಡಲ್ಲಿ ಇದ್ದೀವಿ. ಸೊ ಏರಿಯಾ ಅಂತೂ ತುಂಬ ಸಖತ್ತಾಗಿದೆ. ಬಟ್ ಆದರೆ ನಿಜ ಹೇಳ್ಬೇಕಂದ್ರೆ ಮನೆಗಳೇ ಸಿಗ್ತಾ ಇಲ್ಲ. ಎಷ್ಟು ಮನೆ ಕಾಣಿಸ್ತೈತೆ, ಯಾವ ಮನೆನೂ ಖಾಲಿ ಇಲ್ಲ. ನಮ್ಗೆ ಅದೃಷ್ಟ ಇಲ್ಲ ಅನ್ಸುತ್ತೆ, ಹುಡುಕ್ತಾನೆ ಇದೀವಿ. ಅಂದ್ರೆ ತುಂಬಾ ಹುಡುಕ್ಬೇಕು, ಬಟ್ ಏರಿಯಾ ಮಾತ್ರ ಸಖತ್ತಾಗಿದೆ ನೋಡಿ. ಪಾರ್ಕ್ ಇದೆ, ಒಂಥರ ನೇಚರ್ ಮಿಡಲ್ ಅಲ್ಲಿ ಇರೋ ತರ ಫೀಲ್. ಈ ತರ ಇರ್ಬೇಕು ರೋಡ್ ಅಲ್ವಾ, ಚೆನ್ನಾಗಿರುತ್ತೆ. ಹೌದು. ಸಣ್ಣ ಅವರು ಪಾಪ ಫುಲ್ ಟಯರ್ಡ್ ಆಗೋದ್ರು ಮನೆ ಹುಡುಕಿ. ಸಣ್ಣ ಫುಲ್ ಟಯರ್ಡ್ ಆಯ್ತಾ? ಫುಲ್ ಟಯರ್ಡ್. ಅಪ್ಪು ಇಷ್ಟು ಕಷ್ಟ ಈ ಬೆಂಗಳೂರಲ್ಲಿ. ಗೈಸ್ ಇವಾಗ ನಾವು ಬ್ಯಾಂಗ್ಳೂರ್ ರಾಮಚಂದ್ರದಲ್ಲಿ ಇದೀವಿ, ಹುಡುಕ್ತಾ ಇದೀವಿ ಮನೆನ, ಇನ್ನೂ ಸಿಕ್ಕಿಲ್ಲ. ಏನು ಬೇಡ ಅಲ್ಲಿ ಗೈಸ್. 2 BHK ಇವಾಗ ಎಲ್ಲರ ಮೈಂಡಲ್ಲೂ ಬರೀ ಟುಲೆಟ್ ಬೋರ್ಡೇ ಓಡ್ತೈತೆ ಅಲ್ವಾ. ಮನೆ ಹುಡುಕಿ ಸಾಕಾಗೋಯ್ತು. ಯಾವ್ದಾದ್ರು ಮೂಲೆಗೆಲ್ಲ ಬಂದ್ಬಿಟ್ಟಿದೀವಿ, ಬೆಂಗಳೂರು ಮೂಲೆಗೆಲ್ಲ ಬಂದ್ಬಿಟ್ಟಿದೀವಿ. ಎಲ್ಲಾದ್ರೂ ಪರವಾಗಿಲ್ಲ, ಹುಡುಕ್ಲೇಬೇಕು. ಈ 1 ವಾರ ಪೂರ್ತಿ ಹುಡ್ಕೋಣ ಗೈಸ್. ಮನೆ ಹುಡ್ಕೊಂಡು ಇವಾಗ ನಾಗರಬಾವಿಗೆ ಬಂದ್ಬಿಟ್ಟಿದೀವಿ. ನಾಗರಬಾವಿಯಲ್ಲಿ ಇದೀವಿ ಈಗ. ಬಟ್ ಏರಿಯಾ ಅಂತೂ ಸೂಪರ್ ಆಗೈತೆ, ಒಂದು ಮನೆನೂ ಸಿಗ್ತಾ ಇಲ್ಲ ನಾಗರಬಾವಿಲಿ. ಅಂದ್ರೆ ಒಂದೊಂದು ಮನೇಲಿ ವೆಜ್ ಓನ್ಲಿ ಅಂತ ಹಾಕೋರೆ ನೋಡಿ. ನಾವು ನಾನ್ ವೆಜ್ ತಿನ್ನೋರು ಏನ್ ಮಾಡಬೇಕು, ನಾವೇನ್ ತಪ್ಪು ಮಾಡಿದ್ವಿ, ದೇವ್ರ ಹತ್ರ ಕೇಳ್ಕೊಂಡ್ ಬಂದಿದ್ವ ನಾವು ಉಡ್ಬೇಕಾದ್ರೆ ನಾವು ನಾನ್ ವೆಜ್ ತಿನ್ಕೊಂಡು ಬಿಡ್ತೀವಿ ಅಂತ. ಸುಮ್ನೆ ಸುಳ್ಳು ಹೇಳ್ಕೊಂಡು ಹೋಗ್ಬಿಡೋಣ ನಮ್ಮ ಮನೆಗೆ, ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು. ವಾಸನೆ ಕೇಳ್ಕೊಂಡು ಬಂದ್ಬಿಡ್ತಾರ, ಆಮೇಲೆ ನಾನ್ ವೆಜ್ ವಾಸನೆ ಗೊತ್ತಾಗ್ಬಿಟ್ರೆ. ಓನರೇ ಇರಬಾರ್ದು ಅಂತ ಮನೆ ಹುಡುಕ್ಬೇಕು ಅಂತ ಹುಡುಕ್ತಾ ಇದೀವಿ. ತುಂಬಾ ಶ್ರಮ ಪಡ್ತಾ ಇದೀವಿ ಗೈಸ್. ಯಾರಾದ್ರೂ ಗೊತ್ತಿದ್ರೆ ಹೇಳಿ, ಲೀಸಿಗೆ ಚೆನ್ನಾಗಿರೋ ಮನೆ ಇದ್ರೆ ಹೇಳಿ ಗೈಸ್. 2 BHK ಅಥವಾ 3 BHK ಬೆಂಗಳೂರಲ್ಲಿ. ನೋಡಿ ಸಣ್ಣ ಮೊನ್ನೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ. ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ಸ್ ಇಂದ ನಮಗೂ ಹೆಲ್ಪ್ ಆಗಲಿ. ನಿಯರ್ ಬೆಂಗಳೂರಲ್ಲಿ ಎಲ್ಲಾದ್ರೂ ಮನೆ ಇದ್ರೆ ನಾವು ಪ್ರೊಫೈಲಲ್ಲೇ ನಂಬರ್ ಹಾಕಿದ್ದೀವಿ. ಸೊ ಆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಸಾಕು. ಕಳಿಸಿರೋ ಮನೆ ನಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಆ ಮನೆಗೆ ಹೋಗ್ತೀವಿ. ಸ್ವಲ್ಪ ಸಪೋರ್ಟ್ ಮಾಡಿ. ನಾಗರಬಾವಿ ಏರಿಯಾ ತುಂಬ ಚೆನ್ನಾಗಿದೆ, ಬಟ್ ಮನೆಗಳೇ ಸಿಗ್ತಾ ಇಲ್ಲ. ಎಷ್ಟು ರೋಡ್ ಹುಡುಕಿದ್ರು ಟೂಲೆಟ್ ಬೋರ್ಡೇ ಕಾಣಿಸ್ತಾ ಇಲ್ಲ ಎಲ್ಲೂ. ಗೈಸ್ ನಾವು ಮನೆನ ಲೀಸ್ಗೂ ಹುಡುಕ್ತಾ ಇದೀವಿ, ಮತ್ತೆ ರೆಂಟ್ಗೂ ಹುಡುಕ್ತಾ ಇದೀವಿ. ಯಾವ್ದು ಅಡ್ಜಸ್ಟ್ ಆಗುತ್ತೆ ಆ ಮನೆಗೆ ಹೋಗೋಣ ಅಂತ. ಬಟ್ ಲೀಸ್ಗೆ ಹೋಗ್ತೀವ ರೆಂಟ್ಗೆ ಹೋಗ್ತೀವ ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಮನೆ ನೋಡಿದ್ಮೇಲೆ ಫಿಕ್ಸ್ ಆಗೋಣ ಅಂತ ಅನ್ಕೊಂಡಿದೀವಿ. ಬೆಟರ್ ಯಾವುದು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ರೆಂಟಿಗೆ ಹೋದ್ರೆ ಬೆಟರಾ, ಲೀಸಿಗೆ ಹೋದ್ರೆ ಬೆಟರಾ? ಗೈಸ್ ಹುಡ್ಕೊಂಡು ತೇಜ್ ಬ್ರೋ ಮನೆಗೆ ಬಂದ್ಬಿಟ್ವಿ. ನೋಡೋಣ, ಅವರು ನಮ್ಮ ಪ್ರಕಾರ ನೋ ಬ್ರೋಕರ್ ಆ್ಯಪಲ್ಲಿ ಹುಡ್ಕೋಣ ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತೇಳಿ ಬಂದಿದ್ದೀವಿ. ನೋಡೋಣ ಬನ್ನಿ ಸನುಮಾ, ಟ್ರೈ ಮಾಡೋಣ ನೋ ಬ್ರೋಕರ್ ಆ್ಯಪಲ್ಲಿ. ಸುಮ್ಮನೆ ಹುಡುಕಿ ತುಂಬ ಟೈಮ್ ವೇಸ್ಟ್ ಆಯಿತು ಅಲ್ಲ ಸನುಮಾ. ನಾವು ಬಾಡಿಗೆ ಮನೆ ಹುಡುಕ್ತಿದ್ದೀವಿ, ಬಟ್ ಅಲ್ಲಿರೋ ಮನೆಯವರೆಲ್ಲ ಎಷ್ಟು ಕಷ್ಟ ಇರಬೇಡ ಅವ್ರಿಗೆ. ಅಯ್ಯೋ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ. ಗೈಸ್ ತೇಜು ಬ್ರೋ ಮನೆಗೆ ಬಂದ್ವಿ. ಇವಾಗ ನೋ ಬ್ರೋಕರ್ ಆ್ಯಪಲ್ಲಿ ಮನೆ ಎಲ್ಲ ಸರ್ಚ್ ಮಾಡ್ತಾ ಇದೀವಿ. ಎಲ್ಲ ಫುಲ್ ಬಿಸಿ ನೋಡಿ. ಮನೆ ಹುಡ್ಕೋದು ಅಂದ್ರೆ ಅಂತಾರಲ್ಲ ಹಂಗೆ ಕಷ್ಟನಾ ಬ್ರೋ? ಬ್ಯಾಂಗ್ಳೂರಲ್ಲಿ ತುಂಬಾ ಮನೆ ಐತೆ, ಹುಡ್ಕೋದು ನಮ್ಗಿಷ್ಟ ಆಗಂತ ಸಿಗ್ತಾ ಇಲ್ಲ. ಬಟ್ ನಮ್ಮನೇಲಿ ಏನ್ ಮಾಡೋದು, ಓನರ್ ಬಿಡ್ತಾ ಇಲ್ಲ. ಖಾಲಿ ಮಾಡಿ ಅಂತಾರೆ. ನನ್ನ ಫೇಸಲ್ಲಿ ಮತ್ತೆ ಪಿಂಪಲ್ಸ್ ಜಾಸ್ತಿ ಆಗಿದೆ ನೋಡಿ. ನಾನು ಅದಕ್ಕೆ ಮಾಸ್ಕ್ ಹಾಕೊಂಡೇ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ. ಡಾಕ್ಟ್ರು ಹೇಳಿದ್ದಾರೆ. ಸೊ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಅಂದರೆ ಅವರು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ವೆದರ್ ಚೇಂಜ್ ಆಗಿ ಹಾಗೆ ಡಸ್ಟ್ ಅಲರ್ಜಿಯಿಂದ ಈ ಥರ ಆಗಿರೋದು ಪಿಂಪಲ್ಸು. ಸೊ ಮುಂಚೆಲ್ಲ ತುಂಬ ಭಯ ಮತ್ತು ಅಳ್ತಾ ಇದೆ, ಅಯ್ಯೋ ಪಿಂಪಲ್ಸ್ ಬಂದಿದೆ ಅಂತ. ಬಟ್ ಇವಾಗ ಆ ಟೆನ್ಷನ್ ಮಾಡೋದನ್ನೇ ತಲೆಯಿಂದ ತೆಗ್ದಾಕ್ಬಿಟ್ಟಿದ್ದೀನಿ ಗೈಸ್. ಮತ್ತು ಏನು ಮಾಡೋದಲ್ವಾ? ಗೊತ್ತಾ, ನನ್ನ ಮುಂದೆನೇ ದೊಡ್ಡ ಆನೆ ನಿಂತಿದೆ ಗೈಸ್, ಗೊತ್ತೇ ಇರಲಿಲ್ಲ. ಹೆವಿ ಭಯ ಆಗ್ತಿದೆ ನೋಡಿ.
ಓ ದೊಡ್ಡಾನೆ ಇವಾಗ ನೋಡಿದೆ. ನಮ್ಮಿಬ್ರನ್ನು ಬಿಟ್ಟು ಹೋಗಿದ್ದಾರೆ, ತೇಜುಬ್ರನ್ನು ಬಿಟ್ಟು ಹೋಗಿದ್ದಾರೆ. ಹೌದು, ಮುನ್ನನ್ನು ಬಿಟ್ಟು ಹೋಗಿದ್ದಾರೆ. ಈ ಹುಡುಗರೇ ಇಷ್ಟು, ನಮ್ದು ನೆನಪೇ ಇಲ್ಲ ನೋಡಿ ಹೆಂಗ್ ಹೋಗಿದ್ದಾರೆ ಅಲ್ವಾ. ಬರ್ಲಿ ಬಿಡಿ, ಕಲಿಸೋಣ ಬುದ್ಧಿ, ಬರ್ಲಿ ಅಲ್ವಾ, ಬರ್ಲಿ. ಹೌದು ನೋಡಿ ಪಾಪ ಚೇತು, ಹಾ ಕಳ್ಸೋಣ. ಚೇತು ಅವರು ಬಿಟ್ಟು ಹೋಗಿದ್ದಾರೆ. ಎಲ್ಲವರು? ಹೌದಾ? ನನ್ನನ್ನು ಬಿಟ್ಟು ಎಲ್ಲೋಗಿದ್ದು? ಎಲ್ಲೋಗಿದ್ದು? ಎಲ್ಲಿಗೂ ಬಿಟ್ಟು ಹೋಗಲ್ಲ, ಇವತ್ತು ಬಿಟ್ಟು ಹೋಗಿದ್ದಾರೆ. ಚೀಟರ್ ನೀವು. ಬಾತ್ರೂಮ್ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಾ ಇದ್ದೆ. ಫಸ್ಟ್ ಟೈಮ್ ಸುರಭಿ ಅವ್ರು ವ್ಲಾಗ್ ಮಾಡೋರೆ. ವಾವ್, ಸೂಪರ್ ಸೂಪರ್. ಅಲ್ಲ ಅಲ್ಲಮ್ಮ, ನಿಮ್ನ ಬಿಟ್ಟು ನಾನು ಎಲ್ಗೂ ಹೋಗಲ್ವಾ? ಇಲ್ಲ ಹೋಗಲ್ಲ. ಇವಾಗ ನೆಕ್ಸ್ಟ್ ತೇಜುಬ್ರು ಬರ್ತಾರಲ್ಲ, ಇವರು ನೋಡ್ಕೋತಾರೆ. ಕಲ್ಲು ಹಿಡ್ಕೊಂಡೋಗಿ ಬಿಸಾಕೆ ಬಿಡ್ತಾರೆ. ನಾನು ಇವ್ರಿಗೆ ಹೆಲ್ಪ್ ಮಾಡ್ಬೇಕಂತ. ಏನ ಕೇಳಿ? ಏನ್? ಆ ಕಲ್ಲು ಎತ್ತೋಕೆ. ಆ ಕಲ್ಲು ಎತ್ತಕ್ಕ ಮೇಲೆ ಹಾಕ್ತಾರೆ. ಅಲ್ಲಿರೋ ಗುಂಡ್ಕಲ್ನ ಎತ್ತಿ ತೇಜು ಅವ್ರ ಮೇಲೆ ಹಾಕ್ತಾರಂತೆ ನೋಡಿ. ಈ ತರ ಎಲ್ಲ ಟಾರ್ಚರ್ ಕೊಡ್ತಾರೆ. ಅದಕ್ಕೆ ಯಾರು ಲವ್ ಮಾಡಕ್ ಹೋಗ್ಬೇಡಿ, ಲವ್ ಮ್ಯಾರೇಜ್ ಆಗಕ್ ಹೋಗ್ಬೇಡಿ. ಈ ತರ ಎಲ್ಲ ಟಾರ್ಚರ್ ಇರುತ್ತೆ. ಎಲ್ಲಾ ಕಡೆ ಕರ್ಕೊಂಡು ಚೇತು ನೋಡ್ ಕಲ್ತ್ಕೊಳ್ಳೋ ನೀನು. ಇನ್ನೂ ಸಿಂಗಲ್ ಆಗಿದ್ಯಾ? ಮನೆ ಹುಡುಕ್ತಾ ಇದೀವಿ. ತೇಜು ಸುರಭಿ ಅವರು ಸೇರ್ಕೊಂಡು ಹುಡುಕ್ತಾ ಇದಾರೆ ಪಾಪ ನಮ್ಗೋಸ್ಕರ. ಎಲ್ಲೂ ಸಿಗ್ತಾ ಇಲ್ಲ. ಅವ್ರ ಮನೆ ಹತ್ರನೂ ಸರ್ಚ್ ಮಾಡಿದ್ವಿ, ಸಿಗ್ತಾ ಇಲ್ಲ. ನಾಗರಬಾವಿಲೆಲ್ಲ ಹುಡುಕಿದ್ವಿ. ಏನ್ ಬ್ರಾ? ರೀಲ್ಸ್ ಮಾಡ್ಬೇಕಾದ್ರೆ ನೋಡಿದ್ದು ಮನೆ ಡೂಪ್ಲೆಕ್ಸ್ ಮನೆ. ಗಾಯ್ಸ್, ನಮಗೆ ಡೂಪ್ಲೆಕ್ಸ್ ಮನೆಗೆ ಹೋಗ್ಬೇಕು ಅನ್ನೋ ಆಸೆ ಇದೆ. ಬಟ್ ಆದರೆ ಕಮ್ಮಿ ಬಜೆಟಿಗೆ ನಮ್ಮ ಲೆವೆಲ್ಗೆ ಸಿಕ್ಕಿದ್ರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವ್ದು ಸಿಗುತ್ತೋ ಗೊತ್ತಿಲ್ಲ. ಎಲ್ಲ ದೇವ್ರಿಗೆ ಬಿಟ್ಟಿದ್ದೀವಿ. ನಮ್ಮ ಕೈಲಾದಷ್ಟು ಎಫರ್ಟ್ ನಾವು ಆಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ಈ ಬಿಲ್ಡಿಂಗ್ ಬಂದಿದ್ದೀವಿ ನೋಡೋಣ ಅಂತ. ಟುಲೆಟ್ ಬೋರ್ಡ್ಗೆ ಸಣ್ಣವ್ರು ಕಾಲ್ ಮಾಡ್ತಾ ಇದ್ದಾರೆ. ನೋಡೋಣ ಈ ಮನೆ ನಮ್ದಾಗುತ್ತಾ, ನಿರೀಕ್ಷಿಸಿ. ಅವಾಗ್ಲಿಂದ ಕಾಲ್ ಮಾಡ್ತಾನೆ ಅವರೇ, ಹೋಗ್ತಾನೆ ಇಲ್ವಂತೆ. ನೋಡಿದ್ರೆ ಅಲ್ಲಿ 11 ನಂಬರ್ ಐತೆ. 9 ನಂಬರ್ ಇತ್ತಾ? ಗೈಸ್, ನಿಮ್ಗೂ ಏನಾದ್ರು ರೆಂಟಿಗೆ ಬೇಕಿದ್ರೆ ನೋಡಿ, ಇಲ್ಲಿ ಟುಲೆಟ್ ಬೋರ್ಡ್ ಹಾಕೋರೆ. 9 ನಂಬರ್ ಇದೆ, ಕಾಲ್ ಮಾಡಿ ಮನೆಗೆ. ಓಕೆ ಬ್ರೋ, ಬಾಯ್ ಬಾಯ್. ಥ್ಯಾಂಕ್ಸ್. ಸರಿ ಬಾಯ್. ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲೇ 8 o'clock ಆಯಿತು. ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ, ಸೊ ಅದಕ್ಕೋಸ್ಕರ ಅವ್ರಿಗೆ ಜ್ಯೂಸ್ ತೊಗೊಂಡು ಬಂದೆ. ಇವಾಗ ಬನ್ನಿ ಅಮ್ಮನ ಹತ್ರ ಹೋಗಿ ಮಾತಾಡೋಣ, ಮತ್ತು ಹೆಂಗಿದ್ದಾರೆ ನೋಡೋಣ. ನಿಮಗೂ ಅಮ್ಮನ್ನ ಬ್ಲಾಗಲ್ಲಿ ತೋರಿಸಿ ತುಂಬ ದಿನ ಆಯಿತು. ಬನ್ನಿ ಮಾತಾಡ್ಸೋಣ. ನೋಡಿ ಗೈಸ್, ಟಿ ವಿ ಹಾಕಿಲ್ಲ, ನಮ್ಮಮ್ಮ ಕೂತ್ಕೊಂಡಿದ್ದಾರೆ. ಹೆಂಗಿದೆಯಮ್ಮ ಈಗ? ಆಯ್ತು, ನಮ್ಮಮ್ಮಂಗೆ ಹುಷಾರಿಲ್ಲ. ಫೇಸ್ ನೋಡಿ ಡಲ್ಲಾಗಿ ಹೋಗಿದೆ. ಆದರೂ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೋಗಿದ್ದಾರೆ. ಈ ಥರ ಅಮ್ಮಂದಿರನ್ನ ನೋಡಿದ್ದೀರಾ ನೀವು? ಅಂದರೆ ಚೆನ್ನಾಗಿ ರೆಡಿ ಆಗಿದೆಯಾ? ಆದರೂ ಚೆನ್ನಾಗಿ ಕಾಣಿಸ್ತಾ ಇದೆಯಾ? 2 ಡೇಸಿಂದ ಹುಷಾರಿಲ್ಲ ಅವರಿಗೆ. ಅಪ್ಪ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ನಾನು ವ್ಲಾಗಲ್ಲಿ ಏನು ಹೇಳಿರಲಿಲ್ಲ ನಿಮಗೆ. ಹುಷಾರಿಲ್ಲ ಅಂದ್ರೂ ಕೆಲ್ಸಕ್ಕೆ ಹೋಗ್ತಾರೆ. ಎಷ್ಟು ಹೇಳಿದ್ರು ಕೇಳಲ್ಲ ನಾವಮ್ಮ. ಸ್ವಲ್ಪನೂ ರೆಸ್ಟ್ ಮಾಡಲ್ಲ. ಇವತ್ತು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದವ್ರೆ. ಒಂದಿನ ಎಲ್ಲಿ ರಜಾ ಆದ್ರೂ. ಎಷ್ಟು ಮಿಸ್ ಮಾಡ್ಕೊಂಡೆ ನನ್ನನ್ನ? ಮಿಸ್ ಮಾಡ್ಕೋತೀನಿ. ಆದರೂ ಬೇಜಾರಾಗ್ತೈತಾ ಮನೇಲಿ? ಬೇಜಾರಾಗ್ತಿತ್ತಪ್ಪ. ಗೈಸ್, ತುಂಬ ಮಿಸ್ ಮಾಡ್ಕೊಂಡವ್ರೆ ನಾವಮ್ಮ ನಾನು ಊರಿಗೆ ಹೋಗಿರೋದನ್ನ. ಮುಂಚೆ ಎಲ್ಲ ನಾನು ಜಾಸ್ತಿ ಅವ್ರನ್ನ ಬಿಟ್ಟು ಎಲ್ಲಿಗೂ ಹೋಗ್ತಾ ಇರಲಿಲ್ಲ. ಈಗಷ್ಟೇ ಹೋಗ್ತಾ ಇರೋದು. ಅದಕ್ಕೆ ತುಂಬ ಮಿಸ್ ಮಾಡ್ಕೋತಾರೆ. ಅವ್ರನ್ನ ಕರ್ಕೊಂಡು ಹೋಗೋಣ ಅನ್ನೋದು ಆಸೆ. ಬಟ್ ಆದರೆ ಅಮ್ಮನ ಜಾಸ್ತಿ ಕೆಲಸ ಇರುತ್ತೆ. ಒಂದೊಂದು ವಾರ ರಜಾ ಹಾಕಲ್ಲ ಅವರು. ಅದಕ್ಕೋಸ್ಕರ ಎಲ್ಲೂ ಕೊಡಲ್ಲ ಗಾರ್ಮೆಂಟ್ಸಲ್ಲಿ. ಅಮ್ಮಂಗೆ ಹಂಗೆ ರಜಾ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅವ್ರು ಬಂದಿಲ್ಲ ಅಷ್ಟೇ. ಬಟ್ ನೆಕ್ಸ್ಟ್ ಮಂತ್ ನಾವು ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ಮಮ್ಮಿ ಬೇಗ ನೀನು ಹುಷಾರಾಗು, ಬಾ ಮನೆ ಹುಡ್ಕೋಣ, ಸರಿನಾ? ಇವತ್ತು ಹುಡ್ಕಿದ್ವಿ, 3-4 ಮನೆ ಹುಡ್ಕಿದ್ವಿ ಮಮ್ಮಿ, ಎಲ್ಲೂ ಸಿಗ್ಲಿಲ್ಲ. ಚೆನ್ನಾಗಿರೋದು ಎಲ್ಲೂ ಸಿಗ್ತಾ ಇಲ್ಲ. ಒಂದು ಸಿಕ್ಕಿದ್ರೆ ಒಂದು ಪ್ರಾಬ್ಲಮ್ ಇದ್ರೆ ಇನ್ನೊಂದು ಪ್ರಾಬ್ಲಮ್ಮು. ಒಬ್ರು ಏನಂತಾರೆ ಗೊತ್ತಾ, ಲೀಸಿಗೆ ಬೇಕು ಅಂತ ಕೇಳಿದ್ರೆ ರೆಂಟಿಗಿದೆ ಅಂತಾರೆ. ರೆಂಟ್ ನೋಡಿದ್ರೆ 45,000, 30,000, 35,000 ಈ ಥರ ಎಲ್ಲ ಹೇಳ್ತಾರೆ. ಅಷ್ಟೊಂದು ಕೊಟ್ಟು ಹೆಂಗೋ ಅಣ್ಣ ರೆಂಟ್ಗೆ? 2 BHK ಅಷ್ಟೊಂದು ಹೇಳ್ತವ್ರಮ್ಮ. 30,000, 35,000. ಮೈನ್ ರೋಡ್ ಅಲ್ಲಮ್ಮ, ಸ್ವಲ್ಪ ಒಳಗಡೆನೆ ಹುಡುಕಿದ್ದು. ಮೈನ್ ರೋಡ್ ಬಸ್ ಸ್ಟಾಪ್ ಅವಶ್ಯಕತೆನೇ ಇಲ್ಲ ನಮಗೆ. ನಾನು ಹೇಳಿದ್ನಲ್ಲ ನಿಮಗೆ, ಒಳಗಡೆನೇ ಅಷ್ಟೊಂದು ಐತೆ.
ಗೈಸ್ ಮನೆ ಹುಡ್ಕೋದಂತೂ ತುಂಬ ಕಷ್ಟ ಆಗೋಗೈತೆ. ನೆಕ್ಸ್ಟ್ ಮಂತ್ ಊರಿಗೆ ಫ್ಯಾಮಿಲಿ ಎಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಊರನ್ನ ನಾವು ಅಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಅಲ್ಲಿದ್ದಾಗ ನಮ್ಮಮ್ಮನ ನಾನು ಕೂಡ ಮಿಸ್ ಮಾಡ್ಕೊಂಡಿದ್ದೆ. ಪ್ರತಿ ದಿನಾನೂ ನಮ್ಮಮ್ಮನ ಕಾಲ್ ಮಾಡ್ತಿದ್ದೆ. ಒಂದು ದಿನ ಸಹ ಮಿಸ್ ಮಾಡಿಲ್ಲ ನಮ್ಮಮ್ಮನ ಕಾಲ್ ಮಾಡೋದು. ಚೆನ್ನಾಗಿ ಮಾತಾಡ್ಕೊಂಡಿದ್ದೆ. ಬಟ್ ಅಂದರೆ ಇವಾಗ ಊರಲ್ಲಿ ಇದ್ದೀನಲ್ವಾ, ಅಲ್ಲಿ ಟವರ್ ಇಲ್ಲ ಅಂದರೂ ಟವರ್ ಇರೋ ಜಾಗದಲ್ಲಿ ಹೋಗಿ ಮಾತಾಡ್ತಾ ಇದ್ದೆ ದಿನಕ್ಕೊಂದ್ಸರಿ. ಆವಾಗಲೇ ನನಗೆ ಸಮಾಧಾನ ಆಗ್ತಾ ಇದ್ದಿದ್ದು. ಅಮ್ಮ ಅಪ್ಪನೂ ಇಬ್ಬರು ತುಂಬ ಮಿಸ್ ಮಾಡ್ಕೊಂಡಿದ್ರು ನನ್ನ. ಇವಾಗ ಬಂದಮೇಲೆ ಅವ್ರಿಗೂ ಒಂಥರ ಸಮಾಧಾನ ಆಯಿತು. ನಮ್ಮ ಅಮ್ಮನಿಗೆ ಹುಷಾರು ಬೇರೆ ಇರಲಿಲ್ಲ, ಸ್ವಲ್ಪ ಗಾಬರಿ ಆಗಿದ್ರು. ಇವಾಗ ಮನೆ ಖಾಲಿ ಮಾಡೋ ವಿಚಾರ ಅಂತ ಬಂದಾಗ ಎಷ್ಟು ಟೆನ್ಷನ್ ಇರುತ್ತೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸನಮ್ಮ ಏನು ಮಾಡ್ತಿದ್ದೀರಾ? ಸನ್ಸ್ಕ್ರೀನ್ ತಗೋಬೇಕು ಗಾಯ್. ಸನ್ಸ್ಕ್ರೀನ್ ತೊಗೊಳಕ್ಕೆ ಹೇಳಿದ್ರಲ್ವ ಊರಲ್ಲಿ ಪುತ್ತೂರು ಡಾಕ್ಟ್ರು, ಸೊ ಅದನ್ನು ತಗೋತಾ ಇದ್ದಾರೆ. ಇನ್ನೂ ಅವರು ಕ್ಲಿಯರಾಗಿ ಕಮ್ಮಿ ಆಗಿಲ್ಲ. ನೀವೆಲ್ಲರೂ ಕೇಳ್ತಿದ್ರಿ ಕಮೆಂಟ್ ಬಾಕ್ಸಲ್ಲಿ ಸಣ್ಣವ್ರ ಫೇಸಲ್ಲಿ ಆ್ಯಕ್ನಿ ರಿಮೂವ್ ಹೇಗಾಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಬೇಕು ಅಂತ ಅಂದರೆ ಫಸ್ಟು ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಆಗಬೇಕು. ಅಂದರೆ ಅವ್ರಿಗೆ ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಗಲಿ. ಖಂಡಿತವಾಗ್ಲೂ ನಿಮ್ಮ ಪಿಂಪಲ್ಸ್ ಹೇಗೆ ಹೋಗಿಸ್ಕೊಳ್ಳೋದು ಅಂತ ಸಣ್ಣವರು ನಿಮಗೆ ತಿಳಿಸ್ಕೊಡ್ತಾರೆ. ಗೈ ಸಣ್ಣವರು ಸನ್ಸ್ಕ್ರೀನ್ ತೊಗೊಳ್ಳೋ ಟೆನ್ಷನಲ್ಲಿದ್ದಾರೆ. ಇಲ್ಲಿ ಅಮ್ಮ ನೋಡಿ ಊಟ ಮಾಡ್ತಾಯಿದ್ದಾರೆ. ಸರಿ ಮಮ್ಮಿ, ವ್ಲಾಗ್ ಎಂಡ್ ಮಾಡ್ತೀನಿ. ಚೆನ್ನಾಗಿ ನಿದ್ದೆ ಮಾಡು, ಚೆನ್ನಾಗಿ ರೆಸ್ಟ್ ಮಾಡು, ಕರೆಕ್ಟಾಗಿ ಟ್ಯಾಬ್ಲೆಟ್ ತಗೋ, ಸರಿನಾ? ಹಾಂ ಗೈಸ್, ಅಮ್ಮ ತುಂಬ ಟಯರ್ಡ್ ಆಗಿದ್ದಾರೆ. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ಬಂದ್ರಲ್ವಾ, ಸೊ ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿದ್ದಾರೆ. ಅದಕ್ಕೆ ಅವ್ರಿಗೆ ಕರೆಕ್ಟಾಗಿ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತ ಅಂದರೆ, ನಾವಿವಾಗ ತುಂಬ ಪ್ರಾಬ್ಲಮ್ಸಲ್ಲಿ ತಗ್ಲಾಕೊಂಡಿದ್ವಿ. ಅಂದರೆ ಎಲ್ಲರಿಗೂ ಇರೋ ಥರ ಪ್ರಾಬ್ಲಮ್ಸ್ ಏನಿಲ್ಲ, ಬಟ್ ಎಲ್ಲರಿಗೂ ಏನಾದರೂ ಒಂದು ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ. ಆ ಪ್ರಾಬ್ಲಮ್ಸ್ನ ಖುಷಿಯಿಂದ ಸಾಲ್ವ್ ಮಾಡ್ಕೊಬೇಕು. ಸೊ ಹಂಗೇ ನಾವು ಕೂಡ ನಿಮ್ಮ ಮುಂದೆ ತುಂಬ ಖುಷಿಯಾಗಿದ್ದೀವಿ ಅಷ್ಟೇ. ನಮಗೆ ತುಂಬ ಒಳಗಡೆ ಪ್ರಾಬ್ಲಮ್ಸ್ ಇದೆ. ಇವಾಗ ಅಮೌಂಟ್ ಅಡ್ಜಸ್ಟ್ ಮಾಡಬೇಕು, ಒಂದು ಬೇರೆ ಮನೆಗೆ ಹೋಗಬೇಕು. ಲೀಸ್ ಮನೆಗೆ ಹೋಗ್ಬೇಕಾ, ರೆಂಟ್ ಮನೆಗೆ ಹೋಗ್ಬೇಕಾ? ಲೀಸ್ ಮನೆಗೆ ಹೋದರೆ ದುಡ್ಡು ಎಷ್ಟು ಅಡ್ಜಸ್ಟ್ ಮಾಡಬೇಕು, ಎಷ್ಟಿರುತ್ತೋ ಲೀಸಿಗೆ ಅನ್ನೋ ಟೆನ್ಷನ್ ಇದೆ. ತುಂಬ ಬೇಜಾರಲ್ಲಿದ್ದರೂ ತುಂಬ ಖುಷಿಯಿಂದ ಮಾತಾಡ್ತಾ ಇದ್ದೀನಿ. ನೀವು ಅಷ್ಟೇ ಬೇಜಾರಲ್ಲಿದ್ದರೂ ಯಾರಿಗೂ ಅದನ್ನು ತೋರಿಸ್ಕೊಳಕ್ಕೆ ಹೋಗ್ಬಿಡಿ. ಖುಷಿಯಿಂದ ಇರಿ, ಆವಾಗಲೇ ನಿಮ್ಮನ್ನ ಎಲ್ಲರೂ ಇಷ್ಟಪಡ್ತಾರೆ. ನೀವು ಬೇಜಾರಲ್ಲಿದ್ದರೆ ನಿಮ್ಮ ಬೇಜಾರನ್ನ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ನೀವು ಚೀಪ್ ಆಗ್ತಿರೋ ಹೊರತು ಯಾವತ್ತಿದ್ರೂ ಅವ್ರ ಮುಂದೆ ಒಂದು ಒಳ್ಳೆ ಲೆವೆಲಿಗೆ ಹೋಗಲ್ಲ. ಸೊ ಅದಕ್ಕೆ ನಿಮ್ಮ ಬೇಜಾರನ್ನ ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡಿರಿ. ಖುಷಿನ ಮಾತ್ರ ಬೇರೆಯವ್ರ ಹತ್ರ ಹೇಳ್ಕೊಂಡು ಖುಷಿಯಾಗಿರಿ ಅಷ್ಟೇ. ಇನ್ನೂ ಒಂದು ವೀಕ್ ಟೈಮ್ ತೊಗೊಂಡು ಹುಡ್ಕೋಣ ಅಂತ ಅಂದ್ಕೊಂಡಿದ್ದೀವಿ. ಆದಷ್ಟು ಬೇಗ ಸಿಕ್ಕಿದ್ರೆ ಸಾಕು ಅಂತ ಅನ್ನಿಸ್ತಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು